ನಾವು ನಿರ್ದಯೆಯಿಂದ ಇರಬೇಕು. ಸೋಲು ನಮಗೆ ಕಲಿಸುವ ಮಹತ್ವದ ಪಾಠವೆಂದರೆ ನಮ್ಮ ಪ್ರಯತ್ನ ದೊಡ್ಡದಾಗಬೇಕು ಮತ್ತು ಹೆಚ್ಚಿನ ಜ್ಞಾನದಿಂದ ಕೂಡಿರಬೇಕು. ನಮಗೆ ಸೋಲು ಯಾವಾಗ ಬರುತ್ತದೆ ಎಂದರೆ ನಾವು ನಮ್ಮ ಆದರ್ಶಗಳನ್ನು, ನಮ್ಮ ಉದ್ದೇಶವನ್ನು, ನಮ್ಮ ಗುರಿಯನ್ನು ಮರೆತಾಗ, ಅವುಗಳನ್ನು ಸಾಧಿಸುವ ರಾಜಮಾರ್ಗವನ್ನು ನಾವು ತೊರೆದಾಗ. ನಾವು ಬೀಳುವುದಕ್ಕೆ ಬೇರೆ ಕಾರಣಗಳೇನೂ ಬೇಕಾಗಿಲ್ಲ. ಸೋಲು ಬೀಳುವುದರಲ್ಲಿ ಇಲ್ಲ, ಬಿದ್ದಂತೆ ಇರುವುದರಲ್ಲಿ ಇದೆ. 7 ಸಲ ಬಿದ್ದರೇನಂತೆ 8ನೆಯ ಸಲ ಏಳಬೇಕು, ಅದೇ ಯಶಸ್ಸು. ನಮಗೆ ನಮ್ಮಲ್ಲಿ ವಿಶ್ವಾಸ ಇರಬೇಕು. ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಯಾವುದರ ಬಗೆಗೆ ನಮಗೆ ನಂಬುಗೆ ಇದೆಯೋ ಆ ಕೆಲಸದಲ್ಲಿ ನಾವು ನಮ್ಮನ್ನು ಸಂಪೂರ್ಣ ತೊಡಗಿಸಿಕೊಳ್ಳಬೇಕು. ಶ್ರದ್ಧೆ ಇಲ್ಲದೆ ಮಾಡುವ ಕೆಲಸವು ಕೆಲಸವೇ ಅಲ್ಲ. ಒಂದು ವೇಳೆ ಆದರೂ ಅದು ಆಗಬೇಕಾದಂತೆ ಆಗುವುದಿಲ್ಲ. ರೆಕ್ಕೆ ಇಲ್ಲದೆ ಪಕ್ಷಿ ಹಾರಲಾರದು. ಶ್ರದ್ಧೆ ಇಲ್ಲದೆ ಕೆಲಸ ಆಗಲಾರದು. ಮನುಷ್ಯನಿಗೆ ತನ್ನಲ್ಲಿ, ತನ್ನ ಕೆಲಸದಲ್ಲಿ, ತನ್ನ ಭವಿಷ್ಯತ್ತಿನಲ್ಲಿ ವಿಶ್ವಾಸ ಇರಬೇಕು. ಆ ವಿಶ್ವಾಸ ನೆರವೇರಬೇಕಾದರೆ ಅವನಲ್ಲಿ ಚೈತನ್ಯಶೀಲವಾದ ಶ್ರದ್ಧೆ ಇರಬೇಕು. ಅದು ಇಲ್ಲದೆ ಹೋದರೆ ಅವನಲ್ಲಿ ಏನೇ ಇದ್ದರೂ ಅವೆಲ್ಲವೂ ವ್ಯರ್ಥವೆನಿಸುತ್ತವೆ. ಅದನ್ನು ಯಾವುದರಿಂದಲೂ ತುಂಬಿಕೊಳ್ಳುವುದಕ್ಕೆ ಆಗುವುದಿಲ್ಲ.